ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ ಕ್ಯೂಟಿಸ್ ಅಕಾಡೆಮಿ ಚೀಫ್ ಮಾತಾಡ್ತಿರೋದು. ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಅನ್ವಾಂಟೆಡ್ ಹೇರ್. ಹೇರ್ ಇಸ್ ಎ ಕ್ರೌನಿಂಗ್ ಗ್ಲೋರಿ. ಕೂದಲು ಗಂಡಸು ತಲೆ ಮೇಲೆ ಅಥವಾ ಹೆಂಗಸು ತಲೆ ಮೇಲೆ ತುಂಬ ಚೆನ್ನಾಗಿ ಸೊಂಪಾಗಿದ್ದಾಗ ತುಂಬ ಬ್ಯೂಟಿಫುಲ್, ತುಂಬ ಇಷ್ಟ ಆಗುತ್ತೆ, ಕೆರೆಸ್ ಮಾಡೋಣ ಅನಿಸುತ್ತೆ, ಮುಟ್ಟೋಣ ಅನಿಸುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ದ ಹೇರ್. ಬಟ್ ಅದೇ ಹೇರು ಹೆಂಗಸರು ಮುಖದ ಮೇಲೆ, ಶರೀರದ ಮೇಲೆ ಬೆಳೆಯೋಕ್ಕೆ ಶುರುವಾದಾಗ ತುಂಬ ಬೇಜಾರಾಗುತ್ತೆ. ನೋಡೋರ್ಗೂ ಬೇಜಾರಾಗುತ್ತೆ, ಅದು ಇರೋರ್ಗಂತೂ ಇನ್ನೂ ತುಂಬ ಬೇಜಾರಾಗುತ್ತೆ, ಖಿನ್ನತೆ ಬರುತ್ತೆ. ದೇ ವಿಲ್ ಡೆಫಿನೆಟ್ಲಿ ಬಿ ಅಂಡರ್ ಲಾಟ್ ಆಫ್ ಸೋಷಿಯಲ್ ಪ್ರೆಷರ್ ಬಿಕಾಸ್ ದ ಹೇರ್ ಆನ್ ದ ಫೇಸ್, ಆನ್ ದ ಬಾಡಿ ಆಫ್ ಎ ಫೀಮೇಲ್, definitely it makes them very, very, very depressed. So today I'm here to talk about why does it happen and what are the reasons for it, and how are you going to tackle it? You have any methods? ಈ ಕಾರಣಗಳು ಏನಿರುತ್ತೆ, ರೀಸನ್ಸ್ ಏನಿರುತ್ತೆ, ಇದಕ್ಕೇನಾದ್ರು ಮೆಥಡ್ಸ್ ಇದೆಯಾ ಮಾಡಲಿಕ್ಕೆ? ಅಫ್ಕೋರ್ಸ್ ಕಾರಣಗಳು ನೋಡ್ತಾ ಹೋದರೆ ನಾವು ಪ್ರಾಬಬ್ಲಿ ಒಂದು ಮೇಜರ್ ಕಾಸ್ ಅಂದರೆ ಹೆರಿಡಿಟ್ರಿ. ಸುಮಾರು ಜನಕ್ಕೆ ತಾಯಿಯಲ್ಲಿ ಅಥವಾ ಕ್ಲೋಸ್ ಸಂಬಂಧಿಕರಲ್ಲಿ ಜಾಸ್ತಿ ಕೂದಲಿದ್ರೆ ಪೇಷನ್ಸಲ್ಲೂ ಕೂದಲು ಬೆಳೆಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಫೆಮಿಲಿಯಲ್ ಹೆರಿಡಿಟ್ರಿ ಹೇರ್ ಗ್ರೋತ್ ಅಂತ ಕರಿತೀವಿ. ಈ ಅನ್ವಾಂಟೆಡ್ ಹೇರ್, ತುಂಬ ಹೇರ್ ಕೂದಲು ಕೆನ್ನೆ ಮೇಲೆ, ಚಿನ್ ಮೇಲೆ, ಅಪ್ಪರ್ ಲಿಪ್ ಮೇಲೆ, ಹಣೆ ಮೇಲೆ, ಮತ್ತು ಬಾಡಿ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ, ಓವರ್ ದ ಚೆಸ್ಟ್, ಬ್ಯಾಕ್, ಥೈಸ್, ಎಲ್ಲ ಕಡೆ ಇರುವಂಥ ಹೇರ್ ಕೂದಲುಗಳನ್ನ ಎರಡು ವಿಭಾಗದಲ್ಲಿ ವಿಂಗಡಿಸ್ತೀವಿ ನಾವು. ಒಂದು ಹೈಪರ್ಟ್ರೈಕೋಸಿಸ್ ಅಂತ ಕರಿತೀವಿ, ಅದಕ್ಕೆ ಹಾರ್ಮೋನ್ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋವಂಥದ್ದು. ಇನ್ನೊಂದು ಹರ್ಸ್ಯೂಟಿಸಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಹಾರ್ಮೋನ್ ಇನ್ಫ್ಲೂಯೆನ್ಸ್ ಇರೋವಂಥದ್ದು. ಒಂದೊಂದ್ಸಲ ಹೈಪರ್ಟ್ರೈಕೋಸಿಸ್ ಹೆರಿಡಿಟ್ರಿ, ನಾನು ಅವಾಗಲೇ ಹೇಳ್ತೀನಿ, ಫ್ಯಾಮಿಲಿಯಲ್ಲಿರೋ ಚಾನ್ಸಸ್ ಇರುತ್ತೆ. ಹರ್ಸ್ಯೂಟಿಸಮ್ಗೆ ಕಾರಣಗಳಿರುತ್ತೆ. ದ ಕಾಮನೆಸ್ಟ್ ಕಾಸ್ ಫಾರ್ ಹರ್ಸ್ಯೂಟಿಸಮ್, where you grow unwanted hair on the cheeks, upper lip, chin area, is polycystic ovarian disease, PCOD ಅಂತ ಕರೀತಾರೆ ಗೈನಕಾಲಜಿಸ್ಟ್ಗಳು ಎಲ್ಲ ಕಡೆ. PCOD ಏನಾಗುತ್ತೆ ಅಂದರೆ ಅಬ್ನಾರ್ಮಲ್ ಹಾರ್ಮೋನ್ ಸೆಕ್ರಿಷನ್ಸ್ ಇರುತ್ತೆ. ಅಂದರೆ ಗಂಡಸರ ಹಾರ್ಮೋನ್ ಆಕ್ಟಿವಿಟಿ, ಮೇಲ್ ಹಾರ್ಮೋನ್ ಓವರ್ ಆಕ್ಟಿವಿಟಿ, ಆ್ಯಂಡ್ ಹೆಂಗಸರ ಹಾರ್ಮೋನ್ ಅಂಡರ್ ಆಕ್ಟಿವಿಟಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಹರ್ಸ್ಯೂಟಿಸಮ್ ಡೆವಲಪ್ ಆಗುತ್ತೆ. ಆ್ಯಂಡ್ ಅದರ್ ಕಾಸಸ್ ಇಂಟು ಡೀಪಾಗಿ ಹೋಗ್ತಾ ಗಂಡಸರು ಹಾರ್ಮೋನ್ ಜಾಸ್ತಿ ಆದರೆ ಕೆಲವು ಟ್ಯೂಮರ್ಸ್ ಇರುತ್ತೆ, ಅಡ್ರಿನಲ್ ಟ್ಯೂಮರ್ಸು, ಮತ್ತು ಆಕ್ಸಿಸ್ ಸಪ್ರೆಷನ್ನು, ಆಕ್ಸಿಸ್ ಎಲಿವೇಷನ್, ಇವೆಲ್ಲ ಕಾರಣಗಳಿರುತ್ತೆ. ಅದೆಲ್ಲ ಒಂದ್ಸಲ ನೀವು ಡಾಕ್ಟರನ್ನ ಭೇಟಿ ಮಾಡಿದ್ರೆ ಅವರು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಏನು ಕಾರಣಕ್ಕೋಸ್ಕರ ನಿಮಗೆ ಈ ಥರದ್ದು ಅನ್ವಾಂಟೆಡ್ ಹೇರ್ ಗ್ರೋತ್ ಇದೆ. ಹೈಪರ್ಟ್ರೈಕೋಸಿಸ್ ಅಂತ ಒಂದು ಮಾತು ಹೇಳಿದ್ರಿ, ಹರ್ಸ್ಯೂಟಿಸಮ್ ಅಂತ ಹೇಳಿದ್ರಿ. ಇದೆರಡಕ್ಕೂ ಡಿಫ್ರೆನ್ಸ್ ಏನು, ಹೆಂಗೆ ಗೊತ್ತಾಗತ್ತಾ ನಮಗೆ? ಹೌದು, ಹರ್ಸ್ಯೂಟಿಸಮಲ್ಲಿ ಏನಾಗುತ್ತೆ, ಕೂದಲು ಪ್ರಮಾಣ ಆಲ್ಮೋಸ್ಟ್ ಗಂಡಸರಿಗೆ ಬೆಳೆಯೋ ಥರನೇ ಬೆಳೆಯುತ್ತೆ. ಕೂದಲು ದಪ್ಪಕ್ಕಿರುತ್ತೆ, ಕಪ್ಪು ಇರುತ್ತೆ, ಪಿಯರ್ಸಿಂಗ್ ಹೇರ್ ಅಂತ ಕರಿತೀವಿ. ಯು ಗೆಟ್ ದಟ್ ಸಚ್ ಎ ಗ್ರೋತ್ ಆನ್ ದ ಅಪ್ಪರ್ ಲಿಪ್, ಚಿನ್ ಏರಿಯಾ, ಎವ್ರಿವೇರ್ ವೇರ್ ಇಟ್ಸ್ ಎ ಪ್ರಿಡಾಮಿನೆಂಟ್ ಮೇಲ್ ಡಾಮಿನೇಟೆಡ್ ಹೇರ್ ಗ್ರೋತ್ ಏರಿಯಾಸ್. ಹೈಪರ್ಟ್ರೈಕೋಸಿಸ್ ಅಲ್ಲಿ ಎಲ್ಲ ಕಡೆ ಕೂದಲಿರುತ್ತೆ, ಕೆಲವು ಬಾಡಿಯಲ್ಲೂ ಇರುತ್ತೆ, ಕೆಲವು ಕಡೆ ಇರುತ್ತೆ. ಆಫ್ಕೋರ್ಸ್ ಯುವರ್ ಡಾಕ್ಟರ್ ವಿಲ್ ಬಿ ಏಬಲ್ ಟು ಟೆಲ್ ಯು ವೆದರ್ ಯು ಹ್ಯಾವ್ ಹೈಪರ್ಟ್ರೈಕೋಸಿಸ್ ಆರ್ ಹರ್ಸ್ಯೂಟಿಸಮ್. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಪ್ರಾಬ್ಲಿ ಅಬ್ಡಾಮಿನಲ್ ಸ್ಕ್ಯಾನ್ ಮಾಡ್ತಾರೆ, ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ. ಇದೆಲ್ಲ ಮಾಡಿದ್ಮೇಲೆ ದೇ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ವಾಟ್ ಯು ಹ್ಯಾವ್. ಈ ಹೇರ್ ಗ್ರೋತ್ ಸಮಸ್ಯೆ ಯಾವ ಏಜಲ್ಲಾದರೂ ಬರ್ಬೋದು. ಐ ಹ್ಯಾವ್ ಸೀನ್ as early as 8 years of old girl developing this kind of hair growth and having embarrassment in the school. ಸೊ ಒಂದ್ಸಲ ಐಡೆಂಟಿಫೈ ಮಾಡಿದ್ಮೇಲೆ, ಕಾಸಸ್ ನೋಡಿದ್ಮೇಲೆ, ದೆನ್ ವಿ ಹ್ಯಾವ್ ಟ್ರೀಟ್ಮೆಂಟ್. ಟ್ರೆಡಿಷನಲಿ ಏನು ಮಾಡ್ತೀರಾ ನೀವು ಹೇರ್ಗೆ? ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಾ, ವ್ಯಾಕ್ಸಿಂಗ್ ಮಾಡ್ತೀರಾ, ಥ್ರೆಡಿಂಗ್ ಮಾಡ್ತೀರಾ, ಬ್ಲೀಚ್ ಮಾಡ್ತೀರಾ. ಇದೆಲ್ಲ ಪರ್ಮನೆಂಟ್ ಹೇರ್ ರಿಮೂವಲ್ ಅಲ್ವೇ ಅಲ್ಲ, ಬಿಕಾಸ್ ದೇ ಆರ್ ಟೆಂಪರರಿ. ಪ್ಲಸ್ ತುಂಬ ವ್ಯಾಕ್ಸಿಂಗ್ ಮಾಡೋದ್ರಿಂದ ಯು ಗೆಟ್ ಲಾಟ್ ಆಫ್ ಸ್ಕಾರ್ಸ್, ಐಸ್ಪಿಕ್ ಸ್ಕಾರ್ಸ್ ಬರುತ್ತೆ, ಸುಮಾರು ಥರ ಪಿಟ್ಟೆಡ್ ಸ್ಕಾರ್ಸ್ ಎಲ್ಲ ಬಂದ್ಬಿಡುತ್ತೆ, ಪಿಗ್ಮೆಂಟೇಷನ್ ಆಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ರಿಪೀಟೆಡ್ಲಿ ಗೋ ಗೆಟ್ ಇಟ್ ರಿಮೂವ್, ಪೇನ್ಫುಲ್ ಆಗಿರುತ್ತೆ. It becomes a ಒಂಥರ nonsense and nuisance in life. So ಅದಕ್ಕೋಸ್ಕರನೇ, do we have anything which can give you a permanent reduction of hair? ಆ ಥರದ್ದೇನೋ ಟೆಕ್ನಾಲಜಿ ಇದೆ? Yes, wonderfully we have laser hair removal reduction.
Yes, doctor, how does the hair works on a hair? ಹೆಂಗೆ ಲೇಸರ್ ವರ್ಕ್ ಮಾಡುತ್ತೆ? ಹೌ ಇಸ್ ಇಟ್ ಗೋಯಿಂಗ್ ಟು ರಿಮೂವ್ ದ ಹೇರ್? ಯು ನೋ ದಟ್ ಪ್ರತಿ ಹೇರ್ ಫಾಲಿಕಲ್ಲೂ ಒಂದು ಮೆಲ್ನೋಝೋಮ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ಈ ಲೇಸರ್ ಏನು ಮಾಡುತ್ತೆ ಅಂದರೆ, ನಾವು ಲೇಸರ್ ಬೀಮ್ನ ಬಿಟ್ಟ ತಕ್ಷಣ ಇಟ್ ಗೋಸ್ ಇನ್ ಸರ್ಚ್ ಆಫ್ ಮೆಲನಿನ್. ಆ ಮೆಲನಿನ್ನು ಕೂದಲು ಬುಡದಲ್ಲಿರುತ್ತೆ. ಸೊ ಕೂದಲು ಬುಡ ಹೀಟ್ ಆಗುತ್ತೆ. ಹೀಟ್ ಆಗ್ತಿದ್ದಂಗೆ ಕೂದಲು ಬುಡ ರಪ್ಚರ್ ಆಗಿ ಹೋಗ್ಬಿಡುತ್ತೆ. ಇಟ್ ಈಸ್ ಸಮಥಿಂಗ್ ಲೈಕ್, ಈಗ ನಿಮ್ಮ ಮೊಬೈಲ್ ಫೋನಲ್ಲಿ ಯಾವುದೋ ಒಂದು ಮೆಸೇಜು ನಿಮ್ಮ ಮೊಬೈಲ್ನೇ ಹುಡುಕೊಂಡು ಯಾಕೆ ಬರುತ್ತೆ, ಬೇರೆಯವ್ರ ಮೊಬೈಲ್ಗೆ ಯಾಕೆ ಹೋಗಲ್ಲ? ಈಗ ಚಂದ್ರಶೇಖರ್ ಏನಾದ್ರು ಒಂದು ಮೆಸೇಜ್ ನಿಮಗೆ ಕಳಿಸಿದ್ರೆ ನಿಮ್ಮ ಮೊಬೈಲ್ಗೆ ಹುಡುಕೊಂಡು ಬರುತ್ತೆ, ಬೇರೆ ಮೊಬೈಲ್ಗೆ ಹೋಗಲ್ಲ ಆ ಮೆಸೇಜು, ಅನ್ಲೆಸ್ ಯು ಫಾರ್ವರ್ಡ್ ಟು ಮೆನಿ ಪೀಪಲ್. ಲೇಸರ್ ಆಲ್ಮೋಸ್ಟ್ ಅದೇ ಥರ ವರ್ಕ್ ಮಾಡುತ್ತೆ. ವೆನ್ ಐ ಪುಟ್ ಎ ಲೇಸರ್ ಬೀಮ್, ಅದು ಆ ಪಿಗ್ಮೆಂಟ್ ಹುಡುಕೊಂಡು ಹೋಗುತ್ತೆ. ಹೇರಲ್ಲಿ ಕಪ್ಪು ಪಿಗ್ಮೆಂಟ್ ಇದೆ, ಇಟ್ಸ್ ಅ ಮೆಲನಿನ್. ಆ ಮೆಲನಿನ್ ಹುಡುಕೊಂಡು ಹೋಗ್ಬಿಟ್ಟು ಮೆಲನಿಂದ ಹೀಟ್ ಅಪ್ ಮಾಡುತ್ತೆ. ಹೀಟ್ ಆಗ್ತಿದ್ದಂಗೆ ಹೇರ್ ಡೆಸ್ಟ್ರಾಯ್ ಆಗುತ್ತೆ. ಇಟ್ಸ್ ವೆರಿ ವೆರಿ ಸಿಂಪಲ್, ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಅದ್ರ ಅರ್ಥ ಏನಂದ್ರೆ, ನೀವು ಲೇಸರ್ ಹೇರ್ ರಿಮೂವಲ್ ಮಾಡಬೇಕಾದ್ರೆ ಬೇರೆ ಯಾವ ಪಾರ್ಟ್ ಆಫ್ ದ ಸ್ಕಿನ್ನು ಡ್ಯಾಮೇಜ್ ಆಗಲ್ಲ. ದಟ್ ಇಸ್ ದ ಬ್ಯೂಟಿ ಆಫ್ ಇಟ್. ಈ ಲೇಸರ್ ಬೀಮು ಕೂದಲು ಬುಡನೇ ಹುಡುಕೊಂಡು ಹೋಗುತ್ತೆ, ಕೂದಲನ್ನೇ ಡೆಸ್ಟ್ರಾಯ್ ಮಾಡುತ್ತೆ. ಇಟ್ ಡೆಸ್ಟ್ರಾಯ್ಸ್ ಓನ್ಲಿ ದ ಹೇರ್ ಫಾಲಿಕಲ್ ಅಂಡ್ ಹೇರ್. ಇಟ್ ವಿಲ್ ನೆವರ್ ಡೂ ಎನಿ ಡ್ಯಾಮೇಜ್ ಟು ದಿ ಸರೌಂಡಿಂಗ್ ಸ್ಕಿನ್. ದಟ್ ಈಸ್ ದ ಬ್ಯೂಟಿ ಆಫ್ ದ ಲೇಸರ್. ಅದಕ್ಕೆ ಲೇಸರಲ್ಲಿ ನಿಮಗೆ ಸ್ಕಾರಿಂಗ್ ಆಗೋದಿಲ್ಲ. There are different types of lasers. Doctor ಹತ್ರ ಬಂದ್ಸಲ ನೀವು ಡರ್ಮಟಾಲಜಿಸ್ಟ್ ಹತ್ರ ಬಂದು ನೋಡ್ತಿದ್ದಂಗೆ ಯು ವಿಲ್ ನೋ. ಪೀಪಲ್ ವಿಲ್ ಹ್ಯಾವ್ ಡಯೋಡ್ ಲೇಸರ್ ಅಂತಿದೆ, ಅಲೆಕ್ಸಾಂಡೇಟ್ ಇದೆ, IPL ಇದೆ, ದೆನ್ ವಿ ಹ್ಯಾವ್ ಇಂಡಿಯಾಗ್ ಲೇಸರ್. ಸೊ ನಾರ್ಮಲಿ ಡಾರ್ಕರ್ ಸ್ಕಿನ್ಗೆ, ಇಂಡಿಯನ್ ಪೇಷಂಟ್ಸ್ಗೆ ಟೂ ವಂಡರ್ಫುಲ್ ಲೇಸರ್ಸ್ ಆರ್ ದೇರ್. ಒಂದು ಡಯೋಡು, ಇನ್ನೊಂದು ಲಾಂಗ್ ಪಲ್ಸ್ ಇಂಡಿಯಾಗ್ ಲೇಸರು. ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಡಾಕ್ಟ್ರೆ, ನೀವು ಲೇಸರ್ ಮಾಡಿದ ತಕ್ಷಣ ಪರ್ಮನೆಂಟ್ ಆಗಿ ಹೋಗ್ಬಿಡುತ್ತಾ? ಸಿ, ಲೇಸರ್ ಹೇರ್ ರಿಮೂವಲ್ ಅಲ್ಲಿ ನಾವು ಪರ್ಮನೆಂಟ್ ಹೇರ್ ರಿಡಕ್ಷನ್ ಅಂತ ಕರಿತೀವಿ. ಅಂದರೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇಂದ ಯಾವುದೇ ಹೆಣ್ಮಕ್ಳನ್ನು ನೋಡಿದಾಗ, ಹೆಣ್ಮಗು ನೋಡಿದಾಗ ಲೈಟಾಗಿ ಕೆಲವು ಹೇರು ಈ ಸೈಡ್ ಲಾಕಲ್ಲಿ, ಚಿನ್ನಲ್ಲಿ ಲೈಟಾಗಿ ಕಾಣಿಸ್ತಿರುತ್ತೆ. ಆ ಥರದ ಹೇರು ಯಾರಿಗೂ ಏನು ತೊಂದರೆ ಕೊಡಲ್ಲ. ನೋಬಡಿ ಈಸ್ ಬಾದರ್ಡ್ ಅಬೌಟ್ ಇಟ್ ಅಂಡ್ ನೋಬಡಿ ಬಿಕಮ್ಸ್ ವೆರಿ ಡಿಪ್ರೆಸ್ಡ್ ಅಬೌಟ್ ಇಟ್, ಬಿಕಾಸ್ ಇಟ್ಸ್ ಎ ನಾರ್ಮಲ್ ಹೇರ್ ವಿಚ್ ಇಸ್ ಸೀನ್. ನಾನು ಹೇಳ್ತಿರೋದು ಡಾರ್ಕ್ ಆಗಿ ಗಂಡಸರ ಥರ ಹೇರ್ ಇದ್ದು ಆಬ್ವಿಯಸ್ ಆಗಿ ಕಾಣ್ತಿರುತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಇಂದ. ಸೊ ಲೇಸರ್ ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ ಆಗಿ ಕಾಣೋ ಹೇರು ತುಂಬಾ ಸಾಫ್ಟ್ ಆಗಿಬಿಟ್ಟು ನಾರ್ಮಲ್ ಫೀಮೇಲ್ಗೆ ಯಾವ ಥರ ಇರುತ್ತೋ ಹೇರು ಆ ಲೆವೆಲ್ಗೆ ಬಂದ್ಬಿಡುತ್ತೆ. ಪ್ಲಸ್ ಡೆನ್ಸಿಟಿ ಖಂಡಿತ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಅದನ್ನು ಲೇಸರ್ ಹೇರ್ ರಿಡಕ್ಷನ್ ವಿಚ್ ಇಸ್ ಸೋಷಿಯಲಿ ಅಕ್ಸೆಪ್ಟಬಲ್. ನಿಮ್ಮ ಕಲೀಗ್ಸ್ಗೆಲ್ಲ ಏನು ನಾರ್ಮಲ್ ಆಗಿ ನೋಡಿದ ತಕ್ಷಣ ಇದು ನಾರ್ಮಲ್ಲು, ಏನು ಜಾಸ್ತಿ ಕೂದಲಿಲ್ಲ ಅನ್ಸುತ್ತೋ ಆ ಮಟ್ಟಕ್ಕೆ ಲೇಸರ್ ಕರ್ಕೊಂಡ್ಬಂದ್ಬಿಡುತ್ತೆ. ಅಫ್ಕೋರ್ಸ್ ದೇರ್ ಆರ್ ಸಮ್ ಇನ್ಸ್ಟೆನ್ಸಸ್ ವೇರ್ ಲೇಸರ್ ಮಾಡ್ತಾ ಪರ್ಮನೆಂಟ್ ಆಗಿ ಏನೂ ಕೂದಲು ಇಲ್ಲದೆ ಇರೋ ಥರ ಆಗಿರೋದು ಇದೆ, ಆಗಲೂಬಹುದು, ಪಾಸಿಬಿಲಿಟಿ ಇದೆ. ಒಂದ್ಸಲ ಲೇಸರ್ ರಿಡಕ್ಷನ್ ಬಂದಾಗ ನೀವು ಏನಾದ್ರು ಪ್ರಿಕಾಷನ್ಸ್ ತಗೋಬೇಕಾ, ಆರ್ ಯು ಹ್ಯಾವ್ ಟು ಡೂ ಸಮಥಿಂಗ್ ವೆನ್ ಯು ಅಂಡರ್ಗೋ ಲೇಸರ್ ಹೇರ್ ರಿಮೂವಲ್? Yes, of course. Sun protection ತಗೋಬೇಕು ನೀವು ಫಾರ್ ದ ಡೇಸ್ ಆಫ್ ಲೇಸರ್. ದೆನ್ ವಿಲ್ ಅಡ್ವೈಸ್ ಯು ಸನ್ಸ್ಕ್ರೀನ್ ಕೊಡ್ತೀವಿ, ಸನ್ಸ್ಕ್ರೀನ್ ಹಾಕೋಬೇಕು. ಆಮೇಲೆ ರೆಗ್ಯುಲರ್ ಫಾಲೋ ಅಪ್. ಫಾರ್ ಎಕ್ಸಾಂಪಲ್, ಎಷ್ಟು ದಿನಕ್ಕೆ ಒಂದ್ಸಲ ಲೇಸರ್ ಮಾಡಿಸ್ಬೇಕು. ನೀವು ಬ್ಯೂಟಿ ಪಾರ್ಲರಿಗೆ ನಾರ್ಮಲಿ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್ ಎಲ್ಲ 3 ವಾರ 1 ತಿಂಗಳಿಗೆ ಒಂದ್ಸಲ ಹೋಗ್ತೀರಾ. ಅದೇ ಥರ ಯು ಲ್ಯಾವ್ ಟು ಹ್ಯಾವ್ ಅ ಲೇಸರ್ ರಿಡಕ್ಷನ್. ಇನಿಷಿಯಲಿ ಫಸ್ಟ್ ಕೂದಲು ಕಡಿಮೆ ಆಗೋ ತನಕ ಮೇ ಬಿ ಅಬೌಟ್ 6 ಸೆಷನ್ಸ್ ಅಂತ ಕರಿತೀವಿ. ಯು ಮೇ ಹ್ಯಾವ್ ಟು ಗೋ ಟು ಡಾಕ್ಟರ್ ಅಟ್ ಒನ್ಸ್ ಎ ಮಂತ್. ಆಫ್ಟರ್ ದ್ಯಾಟ್ ಪ್ರಾಬ್ಲಿ ಕೂದಲು ಬೆಳೆದಂಗೆ 3 ತಿಂಗಳು, 6 ತಿಂಗಳು, 1 ವರ್ಷ ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಇಟ್ಸ್ ಅ ವಂಡರ್ಫುಲ್ ವೇ ಟು ಲುಕ್ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ವೆರಿ ಸೇಫ್. ಲೇಸರ್ ಹೇರ್ ರಿಮೂವಲ್ ಈಸ್ ದ ಸೇಫೆಸ್ಟ್ ಲೇಸರ್ ಪ್ರೊಸೀಜರ್ಸ್ ಅವೈಲಬಲ್ ಆ್ಯಂಡ್ ಇಟ್ ಇಸ್ ಅವೈಲಬಲ್ ಎವ್ರಿವೇರ್, ಎಲ್ಲ ಕಡೆ ಸಿಗುತ್ತೆ. ಬಟ್ ಯು ಹ್ಯಾವ್ ಟು ಗೋ ಫಾರ್ ಎ ಕ್ವಾಲಿಟಿ ಮೆಷಿನ್ಸ್ ಫಾರ್ ಹೇರ್ ರಿಮೂವಲ್, ಬಿಕಾಸ್ ದೇರ್ ಆರ್ ಮೆಷಿನ್ಸ್ ವಿಚ್ ಕ್ಯಾನ್ ಡ್ಯಾಮೇಜ್. ಅಫ್ಕೋರ್ಸ್ ಡಾಕ್ಟರ್ಸ್ ವಿಲ್ ಟೆಲ್ ಯು ಅಂಡ್ ಯು ವಿಲ್ ಆಲ್ಸೋ ಕಮ್ ಟು ನೋ. ಒಂದ್ಸಲ ಹೋದ ತಕ್ಷಣ ಗೊತ್ತಾಗುತ್ತೆ ಯಾವ ಮೆಷಿನ್ ಯೂಸ್ ಮಾಡ್ತಾರೆ, ಹೆಂಗೆ, ಅದೇನಿರುತ್ತೆ ಅದೆಲ್ಲ ಅಂತ. ಹೌದು ಡಾಕ್ಟ್ರೇ, ಇದು ನೀವು ವ್ಯಾಕ್ಸಿಂಗು, ಥ್ರೆಡ್ಡಿಂಗು ಇದೆಲ್ಲ ಬಿಟ್ಟು ಲೇಸರೇ ಮಾಡಿಸಿ ಖಂಡಿತ ವರ್ಕೌಟ್ ಆಗುತ್ತಾ ನಮಗೆ? ಕಾಸ್ಟ್ಲಿ ಆಗಲ್ವಾ? ನಾನು ಅಬ್ಸಲ್ಯೂಟ್ಲಿ. ಲೇಸರ್ ಹೇರ್ ರಿಮೂವಲ್ ನಿಮಗೆ, ಇಫ್ ಯು ಕಂಪೇರ್ ಗೋಯಿಂಗ್ ಫಾರ್ ಅ ವ್ಯಾಕ್ಸಿಂಗ್ ಆರ್ ಥ್ರೆಡ್ಡಿಂಗ್ ಟು ಅ ಬ್ಯೂಟಿ ಪಾರ್ಲರ್ ಒನ್ಸ್ ಇನ್ 15 days, once a month, and you do about 15 to 20 sessions of laser hair removal, it works very cheaper. Your investment will be lifetime when you do threading, waxing, all those things. But when you go for a laser, your investment would be one time, or your investment would be only for about 2 years.
So it's economically viable option. It's ಡೆಫಿನೆಟ್ಲಿ ಹಣಕಾಸಿನ ಖರ್ಚು ಕಂಪೇರ್ ಮಾಡಿದ್ರೆ, ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಲ್ಲ ಖರ್ಚು ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಲೇಸರ್ ಹೇರ್ ರಿಮೂವಲ್ ಇಸ್ ಚೀಪರ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಬಿಕಾಸ್ ಯಾವುದೇ ಸ್ಕಾರ್ ಬೀಳಲ್ಲ, ಬ್ಯೂಟಿಫುಲ್ ಆಗಿ ಹೇರ್ ಹೋಗುತ್ತೆ, ಸ್ಟ್ರೆಸ್ ಇರಲ್ಲ, ಟೆನ್ಷನ್ ಇರಲ್ಲ. ಪ್ರತಿ ಸಲ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು, ತೆಗೆಸ್ಕೋಬೇಕು, ಅದೇನಾದ್ರು ಆಯಿತು ಅಥವಾ ಸ್ಕಾರ್ ಆಯಿತು, ಪಿಗ್ಮೆಂಟೇಷನ್ ಆಯಿತು ಅನ್ನೋ ಭಯ ಇರಲ್ಲ. ಸೊ ಲೇಸರ್ ಹೇರ್ ರಿಮೂವಲ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಲುಕ್ ಬ್ಯೂಟಿಫುಲ್ ವೆನ್ ಯು ಹ್ಯಾವ್ ಅನ್ವಾಂಟೆಡ್ ಹೇರ್. ಈ ಎಲ್ಲ ಮಾಹಿತಿಗಳನ್ನ ನಾನು ಐ ಹ್ಯಾವ್ ಗಿವನ್ ಯು ಆ್ಯಂಡ್ ದೇರ್ ಮೇ ಬಿ ಅ ಲಾಟ್ ಆಫ್ ಕ್ವಶನ್ಸ್. ಅಫ್ಕೋರ್ಸ್ ವೆನ್ ಎವರ್ ವಿ ಗಿವ್ ಸಮ್ ಇನ್ಫಾರ್ಮೇಷನ್ ಆರ್ ಎನಿಥಿಂಗ್, ಎಲ್ರಿಗೂ ಸಹಜವಾಗಿ ಸಾಕಷ್ಟು ಡೌಟ್ಸ್ ಬರುತ್ತೆ, ಸಾಕಷ್ಟು ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸು ಡೌಟ್ ಏನಾರ ಇದ್ದರೆ ಪ್ರಾಬ್ಲಿ ಯು ಕ್ಯಾನ್ ಸಿ ಈ ಬಿಲೋನಲ್ಲಿ ನಮ್ಮದು ವೆಬ್ಸೈಟ್ ಇದೆ, ಮೊಬೈಲ್ ನಂಬರ್ಸ್ ಇದೆ. ಇಫ್ ಯು ರಿಯಲಿ ಇಂಟ್ರೆಸ್ಟೆಡ್ ಟು ನೋ ಮಚ್ ಆ್ಯಂಡ್ ಮೋರ್ ಅಬೌಟ್ ಇಟ್ and if you want to have a consultation with us, you can always refer to the numbers given and the email ID given. Thank you so much.